ನೆಕ್ಸ್ಟ್ ಸೂಚನೆ, ಒಂದು ಇಂಪಾರ್ಟೆಂಟ್ ಮಾತುಗಳನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಅದು ಏನಂದರೆ ಒಂದು 3 ಪಾಯಿಂಟ್ಸ್ ಇದೆ. ಫಸ್ಟ್ ಡು ಎಂಬ ಪದವನ್ನು ನಾವು ಪ್ರೆಸೆಂಟ್ ಟೆನ್ಸ್ ಅಥವಾ ಪ್ರಸ್ತುತ ಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಐ, ಯು, ವಿ ಮತ್ತು ದೇ ಎಂಬ ವಿಷಯಗಳೊಂದಿಗೆ ನಾವು ಡು ಎಂಬ ಪದವನ್ನು ಬಳಸ್ತೀವಿ. ಅರ್ಥ ಆಯ್ತಾ? ಸೊ ಈ ಮಾತು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಡು ಅಂತ ಪದ ಬರಬೇಕಾದ್ರೆ ಐ, ಯು, ವಿ, ದೇ ಎಂಬ ವಿಷಯವನ್ನು ನಾವು ನೋಡಬಹುದು. ಆವಾಗ ನಾವು ಡು ಎಂಬ ಪದವನ್ನು ಬಳಸಬಹುದು. ಅದೇ ಅದು ಸೆಂಟೆನ್ಸ್ ನಕಾರಾತ್ಮಕವಾಗಿದ್ದರೆ, ಅಂದರೆ ನೆಗೆಟಿವ್ ಅಲ್ಲಿ, ನಾವು ಡು ನಾಟ್ ಅಂತ ಪದವನ್ನು ಬಳಸಬಹುದು. ಐ, ಯು, ವಿ ಮತ್ತು ದೇ ಜೊತೆ ಡು ನಾಟ್ ಬಂದಾಗ ಅದು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ಅರ್ಥ ಆಯ್ತಾ? ಸೆಕೆಂಡ್ ಪಾಯಿಂಟ್, ಡಸ್ ಎಂಬ ಪದವನ್ನು ನಾವು ಪ್ರಸ್ತುತ ಕಾಲದಲ್ಲಿ ಅಥವಾ ವರ್ತಮಾನ ಕಾಲದಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಹಿ, ಶಿ ಮತ್ತು ಇಟ್ ಎಂಬ ವಿಷಯಗಳೊಂದಿಗೆ ನಾವು ಡಸ್ ಎಂಬ ಪದವನ್ನು ಬಳಸ್ತೀವಿ. ಅರ್ಥ ಆಯ್ತಾ? ಸೊ ಡಸ್ ಎಂಬ ಪದ ಬಂದಾಗ ಹಿ ಇರಬೇಕು, ಶಿ ಇರಬೇಕು ಅಥವಾ ಇಟ್ ಎಂಬ ವಿಷಯಗಳು ಬರಬೇಕು. ಆವಾಗ ನಾವು ಡಸ್ ಎಂಬ ಪದವನ್ನು ಬಳಸ್ತೀವಿ. ಅದೇ ನೆಗೆಟಿವ್ ಸೆಂಟೆನ್ಸ್ಗೆ ನಾವು ಡಸ್ ನಾಟ್ ಎಂಬ ಪದವನ್ನು ಬಳಸ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಡಿಡ್. ಸೊ ಡಿಡ್ ಎಂಬ ಪದ ನಾವು ಎಲ್ಲ ವಿಷಯಗಳೊಂದಿಗೆ ಹಿಂದಿನ ಕಾಲದಲ್ಲಿ ಅಥವಾ ಭೂತಕಾಲದಲ್ಲಿದ್ದಾಗ ಅಥವಾ ಏನು ಹೇಳಬೇಕು, ಪಾಸ್ಟ್ ಟೆನ್ಸ್ನಲ್ಲಿ ಇದ್ದಾಗ ನಾವು ಇದನ್ನು ಬಳಸಬಹುದು, ಡಿಡ್ ಎಂಬ ಪದ. ಅದೇ ಡಿಡ್ ನಾಟ್ ಎಂಬ ಪದ ನಾವು ನೆಗೆಟಿವ್ ಸೆಂಟೆನ್ಸ್ಗೆ, ಋಣಾತ್ಮಕ ವಾಕ್ಯಗಳಿಗೆ, ನಕಾರಾತ್ಮಕ ವಾಕ್ಯಗಳಿಗೆ ಬಳಸಬಹುದು. ಅರ್ಥ ಆಯ್ತಾ? ಸೊ ಡು ಅಂದರೆ ಮಾಡು, ಡಸ್ ಅಂದರೆ ಮಾಡಿದ್ದೆ, ಡಸ್ ಅಂದರೆ ಮಾಡುತ್ತಾನೆ ಅಥವಾ ಮಾಡುತ್ತದೆ, ಡಿಡ್ ಅಂದರೆ ಮಾಡಿದೆ. ಓಕೆ.